ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಪಾರ್ವತಿ ಸಿಕ್ಕಾಬಟ್ಟೆ ಆಳ್ತಾ ಇರ್ತಾಳೆ. ಅಲ್ಲಿ ಕೋಳಿ, ಚುರುಮುರಿ, ಪಂಕು ಹಾಗೆ ಸುನಂದ ಎಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಅವಾಗ ಸುನಂದ ಹೇಳ್ತಾ ಇರ್ತಾಳೆ, ಏನು ಮಾಡೋದು ಅತ್ತೆವ, ಎಲ್ಲ ನಮ್ಮದು ಕರ್ಮ ಅಂತ ಅನಿಸುತ್ತೆ. ಗಂಗಾ ಇಷ್ಟು ದಿನ ಚೆನ್ನಾಗಿದ್ಲು, ಇನ್ನೇನು ಮದುವೆ ಆಗಿ ಓದ್ತಾಳೆ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಶಂಕರ ಮತ್ತು ಗೌರಿ ಜೀವನದಲ್ಲಿ ಬಿರುಗಳೆ ಆಗಿ ಮತ್ತೆ ಬಂದಿದ್ದಾಳೆ, ಎಲ್ಲ ನಮ್ಮ ಕರ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನಮ್ಮ ಹಣೆ ಬರನೇ ಸರಿ ಇಲ್ಲ, ಏನು ಮಾಡೋಕ್ಕಾಗುತ್ತೆ, ನಾವು ಜೀವನದಲ್ಲಿ ಖುಷಿ, ನೆಮ್ಮದಿ, ಸಂತೋಷ ಅನ್ನೋದೇ ತಂದಿಲ್ಲ ಕಣವ, ಎಲ್ಲ ಭಗವಂತನೇ ನೋಡ್ಕೋಬೇಕು ಅಂತ ಸುನಂದ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತು ಆ ದೇವರಿಗೆ ಪ್ರೀತಿ ಏನು ಅಂತ ಶಂಕರ ಜೀವನ ಅಂತ ಬರೋದು ನನಗಂತೂ ಗೊತ್ತಿಲ್ಲ. ಮತ್ತೆ ಗಂಗನ ಜೊತೆ ಮದುವೆನ, ಅಯ್ಯೋ ದೇವ್ರೆ ಏನೇನು ನೋಡಬೇಕಪ್ಪ ಈ ಕಣ್ಣಲ್ಲಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಬೇಜಾರು ಮಾಡಿಕೊಂಡು, ಹೀಗಾಗಬಾರ್ದು, ಹಿಂಗಾಗಕ್ಕೆ ನಾನು ಖಂಡಿತ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದನು, ಹೌದು ಅತ್ತೆವ, ಈ ರೀತಿ ಮದುವೆ ಆಗಲೇಬಾರ್ದು, ನಾನು ಇದಕ್ಕೆ ಒಪ್ಪಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ, ಆದರೆ ಅಣ್ಣ ಒಪ್ಕೊಂಡಿದ್ದಾನಲ್ವಾ, ಅಣ್ಣ ಯಾರಿಗಾದ್ರೂ ಒಂದ್ಕಿತ ಮಾತು ಕೊಟ್ಟರೆ ಖಂಡಿತ ಅದು ನೆರವೇರಿಸ್ತಾನೆ, ಸುಮ್ಮನೆ ಅಂತೂ ಇರಲ್ಲ ಅಂತ ಅಂದಾಗ ಇಬ್ಬರು ಬೇಜಾರು ಮಾಡಿಕೊಂಡು ಕೋಳಿ ಮುಖನ ನೋಡ್ತಾ ಇರ್ತಾರೆ. ಆವಾಗ ಚುರುಮುರಿ ಹೇಳ್ತಾ ಇರ್ತಾನೆ, ಆ ದೇವರು ಬೇಕಾದರೆ ಮನಸ್ಸನ್ನ ಬದಲಾಯಿಸ್ಬೋದು, ಆದರೆ ನಮ್ಮ ಶಂಕರಣ್ಣ ಒಂದಕ್ಕಿಂತ ಮಾತು ಕೊಟ್ಟ ಮೇಲೆ ಖಂಡಿತ ಬದಲಾಯಿಸಲ್ಲ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಪಂಕು ಹೇಳ್ತಾ ಇರ್ತಾಳೆ, ಆದರೆ ನಮ್ಮ ಗೌರಿ ಅಕ್ಕ ಯಾಕೆ ಈ ರೀತಿ ಮಾಡಿದ್ರು, ಅವರು ಅಳೆದು ತೂಗಿ ಎಲ್ಲ ಮಾಡಬೇಕಿತ್ತಲ್ವ, ನಮ್ಮ ಶಂಕರಣ್ಣ ಭುವಿನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದರೆ ಇದು ನಂಬೋ ಮಾತಾ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ಅಷ್ಟಕ್ಕಿಂತ ಓದ್ಕೊಂಡಿದ್ದಾಳೆ ಅಲ್ವಾ ಅತ್ತೆವ ಅಂದಾಗ, ಉಂಕೊಣೆ ಸುನಂದ, ಅಷ್ಟಕ್ಕಿಂತ ಓದ್ಕೊಂಡಿದ್ದಾಳೆ ನಮ್ಮ ಗೌರಿ, ಆದರೆ ನಮ್ಮ ಶಂಕರನ ಮನಸ್ಸು ಮಾತ್ರವ ಓದ್ಕೊಳ್ದಲ್ಲೇ ಫೇಲ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ನಮ್ಮ ಶಂಕರ ಆ ಮಗುನ ಕಿಡ್ನಾಪ್ ಮಾಡ್ತಾನ, ಅದು ನಂಬೋ ಮಾತಾ, ಗೌರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ ಕೋಳಿನೂ, ಹೌದು ಅವ್ವ ನಮಗೂ ಅರ್ಥ ಆಗ್ತಿಲ್ಲ, ನೋಡಿದರೆ ಮಗು ಇಲ್ಲೇ ಇದೆ, ನಮಗೂ ಶಾಕ್ ಆದಂಗಾಯ್ತು, ಆದರೆ ವಿಷಯ ಶಂಕರನಿಗೂ ಸಹ ಗೊತ್ತಿಲ್ಲ, ಅದಕ್ಕೆ ಅವ ನೋಡಿದರೆ ತಪ್ಪಾಗೆ ತಿಳ್ಕೊಟ್ರು, ಆದರೆ ಈ ಹಿಂದೆ ಇದನ್ನೆಲ್ಲ ಆಡಿಸ್ತಿರೋರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಯಾರಾದರೂ ಆಡಿಸ್ಲಿಕ್ಕಂಡ್ಲ, ಆದರೆ ಇವಳೇ ಹಾಕ್ಲ ಯಾವಾಗಲೂ ಶಂಕರನ ಅನುಮಾನದಿಂದ ನೋಡ್ತಾಳೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ಕಣವ ಅಣ್ಣನ ಸಂಸಾರ ಸರಿ ಆಯಿತು ಅಂತ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ, ಆದರೆ ಈ ಬೆಂಕಿ ಒಳಗೆ ಮತ್ತೆ ಅಣ್ಣ ಬೇಯ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ದೇವ್ರೆ ಏನು ದೇವ್ರು ನೀನು, ಗಂಗನ ಜೊತೆ ಮತ್ತೆ ಶಂಕರನ ಮದುವೆ ಅಂತ ಹೇಳ್ತಾ ಇದೀಯಾ, ಇದನ್ನು ಕಲ್ಪಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಕೋಳಿನೂ ಸಹ ಹೇಳ್ತಾ ಇರ್ತಾನೆ, ಸಮುದ್ರ ಇಷ್ಟ ಅಂತ ಯಾರಾದರೂ ಸಮುದ್ರಕ್ಕೆ ಹೋಗಿ ಸಾಯ್ತಾರ, ಗಂಗನ ಮೇಲೆ ಪ್ರೀತಿ ಇದ್ದರೆ, ಅದಕ್ಕೆ ಕಾಳಜಿ ಇದ್ದರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೋದು, ಇನ್ನೊಂದು ಹುಡುಗನ ನೋಡ್ಬೋದು, ಅದನ್ನು ಬಿಟ್ಟು ಶಂಕರಣ್ಣ ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೇನಲ್ಲ, ನಾವು ಏನು ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರುದ್ರ ಮತ್ತು ಗಂಗಾ 3 ಜನ ಸೇರಿ ಕೈ ಕೊಟ್ಕೊಂಡು ತುಂಬ ನಗಾಡ್ತಾ ಇರ್ತಾರೆ. ಶಬಾಷ್ ಲಾಯರ್ ಮೇಡಮ್, ಶಬಾಷ್, ನೀವು ಅಂದ್ಕೊಂಡಂಗೆ ಮಾಡಿದ್ರಿ ಅಂತ ರುದ್ರ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಮತ್ತೆ ರುದ್ರಪ್ಪ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ ಗಂಗಾ, ನೀನು ಕೊನೆ ಟೈಮಲ್ಲಿ ಆಗ ಗೌರಿನ ಮುಗಿಸೋದು ಬೇಡ ಅಂತ ಹೇಳ್ಬಿಟ್ಟಲ್ಲ, ನಾನು ಎಷ್ಟು ಕಷ್ಟಪಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಗೊತ್ತಾ ಅಂದಾಗ, ಏನು ಮಾಡೋದು ಶಿವರುದ್ರಪ್ಪ ಅವರೇ, ಗಣೇಶನ ಹಬ್ಬದಲ್ಲಿ ಡಾಮ್ ಡೂಮ್ ಅಂತ ಪಟಾಕಿ ಎಲ್ಲ ಹೊಡ್ಕೊಂಡು ಮೆರವಣಿಗೆ ಮಾಡ್ತಾ ಇರ್ತಾರೆ. ಹೆಜ್ಜೆ ಹೆಜ್ಜೆಗೂ ಗಣಪತಿನ ಇಟ್ಟಿರ್ತಾರೆ. ಹಾಗೆ ಬಂದೋಬಸ್ತು ಅಂತ ಪೊಲೀಸು ಅದು ಇದು ಎಲ್ಲ ಬಿಗಿ ಮಾಡಿರ್ತಾರೆ. ಜೊತೆಗೆ CCTV ಕ್ಯಾಮ್ರಾ ಎಲ್ಲ ಫುಲ್ ಎಲ್ಲ ಫಿಕ್ಸ್ ಮಾಡಿದ್ಲು. ಆಮೇಲೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ನಾನೇ ಪ್ಲ್ಯಾನ್ನ ಚೇಂಜ್ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಗೌರಿನ ಸಾಯಿಸೋ ಪ್ಲ್ಯಾನ್ ಯಾವಾಗ ಅಂತ ಅನ್ಬೇಕಾದ್ರೆ, ಇದೇ ಖಂಡಿತ ಹೇಳ್ತೀನಿ, ಇವಾಗ ಒಂದೇ ಅಕ್ಕಿಲಿ 2 ಅಕ್ಕಿನ ಬಿಡಿಸ್ದಂಗಾಯ್ತು, ನಾನು ಈ ಕಡೆ ಅವಳಿಗೆ ಚಾಟಿ ಏಟು ಕೊಟ್ಟಂಗಾಯ್ತು, ನನ್ನ ಮದುವೆನೂ ನಿಲ್ಲಿಸ್ದಂಗಾಯ್ತು ಅಂತ ಹೇಳ್ತಾ ಇರ್ತಾಳೆ. ಯಾರು ಏನು ಸಾಯಿಸಿರಬೇಡ, ಅವಳಿಗಾಗಿದ್ದ ಅವಮಾನದಿಂದ ಅವಳೇ ದಿನ ಕೊರಗಿ ಸಾಯ್ತಾಳೆ ಅಂದಾಗ, ಅದಿಂಗೆ ಸಾಯ್ತಾಳೆ ಲಾಯರಿ ಮೇಡಮ್ ಅವರೇ, ದಿನಾಲೂ ದೂರನೇ ತಾನೇ ಇರೋದು, ಗೌರಿ ಮತ್ತು ಶಂಕರ ಇಬ್ಬರು ದೂರನೇ ತಾನೇ ಇರೋದು ಅಂತ ಅನ್ಬೇಕಾದ್ರೆ, ದೂರನೇ ಇರ್ಬೋದು, ಗಂಡ ಹೆಂಡತಿ ಎಷ್ಟೇ ದೂರ ಇದ್ದರೂ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ, ಆದರೆ ತನ್ನ ಗಂಡ ಬೇರೆ ಒಂದು ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಅಂತ ಗೊತ್ತಾದರೆ ಯಾವ ಹೆಂಡತಿಗೂ ಸಹ ಸಹಿಸೋಕ್ಕಾಗಲ್ಲ, ಅಷ್ಟು ಸಂಕಟ ಅವಳಿಗಾಗಿದೆ ನೋಡಿ, ಬೇಕಾದರೆ ಅವಳೇ ಕೊರಗಿ ಯಾವ ರೀತಿ ಆಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ನೋವಿದೆಯಲ್ಲ, ಅದು ಗುಂಡೆಟ್ಕಿನ್ನ ಹೆಚ್ಚಾಗಿ ಆಳವಾಗಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಕೋಪ ಮಾಡಿಕೊಂಡು, ನೋಡು ಗಂಗವ್ವ, ಅವಳು ಹೆಂಗೆ ಸಾಯ್ತಾಳು ನಮಗೆ ಅದು ಬೇಕಿಲ್ಲ, ಒಟ್ಟಾರೆ ಅವಳು ಸಾಯಬೇಕು, ಅವಳು ಸಾಯೋದನ್ನು ಕಣ್ಣಾರೆ ನಾನು ನೋಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಬೇಟೆನ ಆಡಬೇಕಂದ್ರೆ ಹುಲಿ ಥರ ಎಗ್ರಿಬಿಟ್ಟು ನಾವು ಅವ್ರ ಮೇಲೆ ಪರ್ಚೋದಲ್ಲ, ಈ ಥರ ನರಿ ಥರ ಹಾಗೆ ನಾವು ಹೊಂಚು ಹಾಕ್ಬಿಟ್ಟು ಅವ್ರ ಮೇಲೆ ನಾವು ಕಾಳನ್ನು ಹಾಕಬೇಕು ಅಂತ ಹೇಳ್ತಾ ಇರ್ತಾಳೆ.
ಮತ್ತು ಗಂಗಾ ಹೇಳ್ತಾ ಇರ್ತಾಳೆ, ನೋಡಿ ಇವಾಗ ಅದನ್ನೆಲ್ಲ ಬಿಟ್ಬಿಡಿ, ಮುಂದೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನಾವು 3 ಜನ ಮಾಡಿದ ಐಡಿಯಾದಲ್ಲಿ ಕೊಲಾಬ್ರೇಷನಲ್ಲಿ ವಿನ್ ಆಗಿದ್ವಿ, ಅದ್ರ ಬಗ್ಗೆ ಸಕ್ಸಸ್ ಅಂತ ಎಂಜಾಯ್ ಮಾಡಿ ನಾನು ಇವಾಗ ಬರ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಒಂದು ಫುಲ್ಲು ಕ್ವಾರ್ಟ್ರ್ ಹೊಡೆಯೋಣ ಅಂದಾಗ, ಅಯ್ಯೋ ನಂಗೆ ಅದಕ್ಕಿಂತ ಹೆಚ್ಚಾಗಿ ನಾನು ನೆಂಟ್ರು ನೋಡ್ಬೇಕು ಕಣ್ಲ, ಆವಾಗಲೇ ಸಮಾಧಾನ ಅನ್ಬೇಕಾದ್ರೆ, ಹೌದು ಅಪ್ಪಯ್ಯ ಹಾಗೆ ನನ್ನ ಮಗನ ನೋಡಬೇಕು, ತೇಟ್ ನಂತರ ಹಚ್ಚಿದ್ದಂಗೆ ಅವನೇ, ನಾನು ಅವನು ನೋಡಬೇಕು ಅಂದಾಗ, ಬಿಡ್ಲಾ ಅಂತೂ ಇಂತೂ ಇವಾಗ ನಿನಗೆ ಅರ್ಥ ಆಯ್ತಲ್ಲ, ಮಂಕಿ ಕ್ಯಾಪ್ ತಗೋಬೋಗ್ಲಾ, ನಾವು ಹೋಗ್ಬಿಟ್ಟು ಕಣ್ ತುಂಬ್ಕೊಂಬರೋಣ ಅಂತ ಇಬ್ಬರು ತನ್ನ ಹೆಂಡತಿ ನೋಡೋಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಭುವಿನ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಅಂತ ಡಾಕ್ಟರ್ನ ಕರೆಸಿದ್ದ ಗೌರಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಡಾಕ್ಟ್ರು ಹೊರಡ್ತಾ ಇರ್ತಾರೆ. ಹಾಗೆ ಭೂಮಿ ನಿದ್ದೆಗಣ್ಣಲ್ಲಿ ಡೆವಿಲ್ ಅಂಕಲ್ ಅಂತ ಕನ್ವರ್ಸ್ತಿರ್ಬೇಕಾದ್ರೆ ಗೌರಿ ಕಣ್ಣೀರು ಹಾಕೊಂಡು ವಿಜಯ್ ಹತ್ರ ಹೇಳ್ತಾ ಇರ್ತಾಳೆ, ಏನಾಗಿದೆ ಶಂಕರ, ಏನು ಮಾಡಿದ್ದಾನೆ ಅಕ್ಕ, ನನ್ನ ಹೊಟ್ಟೆಲಿ ಮಗು ಇದ್ದಾಗಲೇ ಅವನು ತನ್ನ ಅಮ್ಮನಿಗೆ ಶಿಕ್ಷೆ ಆಗಬಾರ್ದು ಅಂತ ಅವನೋಗಿ ಜೈಲ್ ಪಾಲಾದ, ಏನೇ ಕಷ್ಟ ಆದರೂ ಸಹ ಅಲ್ಲಿಂದ ಇಲ್ಲಿವರೆಗೂ ನನ್ನ ಮಗಳನ್ನ ಸುಖವಾಗಿ ಬೆಳೆಸ್ಕೊಬಂದೆ, ಆದರೆ ಇವಾಗ ನೋಡಿ ನನ್ನ ಮಗು ಬೇಕು ಅಂತ ಅವನು ಎಷ್ಟು ಮೋಸ ಮಾಡ್ತಿದ್ದಾನೆ, ಬಲವಂತಾಗಿ ಕಿತ್ಕೋತಿದ್ದಾನೆ, ನಾನೆಲ್ಲ ಇವನಿಗೆ ಹೇಳ್ತಿದ್ನಲ್ಲ, ಅವನಿಗೆ ಮನುಷ್ಯತ್ವ ಅನ್ನೋದು ಇವನಿಗಿಲ್ಲ, ಇವನೊಂದು ಮನುಷ್ಯ ರೂಪದಲ್ಲಿರೋ ದೊಡ್ಡ ರಾಕ್ಷಸ ಅಂತ ಶಂಕರನಿಗೆ ಬೈತಾ ಇರಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ನೋಡು ಗೌರಿ, ನೀನು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ, ಏನಕ್ಕ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಏನು ಮಿಸ್ಕಮ್ಯುನಿಕೇಷನ್ ಆಗಿದೆಯಾ, ಖಂಡಿತ ಇಲ್ಲಿ ಏನು ಮಿಸ್ಕಮ್ಯುನಿಕೇಷನ್ ಆಗಿಲ್ಲ, ಅವನು ಬೇಕು ಅಂತಲೇ ಅವನು ಮಾಡಿದ್ದಾನೆ, ನನ್ನ ಯಾರೋ 3ನೇ ವ್ಯಕ್ತಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಶಂಕರನ ಬಗ್ಗೆ, ನೀವು ನಿಜವಾಗ್ಲೂ ಅವನು ಆ ಥರ ಅಲ್ಲ, ಅವನು ದೊಡ್ಡ ಕೆಟ್ಟವನು ಹಾಗೆ ಹೀಗೆ ಅಂತೆಲ್ಲ ಹೇಳಿ ನನ್ನನ್ನು ಎಚ್ಚರ ಮಾಡ್ತಾ ಇದ್ದಾರೆ, ನೀವು ಹುಷಾರಾಗಿರಿ ಅಂತ ನನಗೆ ಹೇಳ್ತಾ ಇದ್ದಾರೆ, ಆದರೆ ನೀವು ನನ್ನ ಜೊತೆಲೇ ಇದ್ದು ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ವಲ್ಲಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ವಿಜಯ್ ಹಾಗೆ ನಿಂತ್ಕೊಬಿಡ್ತಾಳೆ. ಮೊದಲೆಲ್ಲ ಡೆವಿಲ್ ಆಗಿ ಬಂದ, ಆಮೇಲೆ ಅದೇನೋ ಗೊಂಬೆ ವಿಷಯದಲ್ಲಿ ಸಂತಾ ಕ್ಲಾಸ್ ಮಾಡ್ತೀನಿ ಅಂತ ಆ ರೀತಿ ಬಂದ, ಆಮೇಲೆ ಡ್ಯಾನ್ಸ್ ಮಾಸ್ಟರಾಗಿ ಬಂದು ಮೋಸ ಮಾಡ್ದ, ಕೊನೆಗೆ ಯಾವುದೂ ಆಗಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗುನ ಕಿಡ್ನಾಪೇ ಮಾಡ್ದ, ಅಲ್ಲಕ್ಕ ಇವನಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಅಂತ ಇಲ್ವಾ, ಪಶ್ಚಾತ್ತಾಪ ಪಟ್ಟರೆ ಕರ್ಮನು ನಮ್ಮನ್ನು ಬಿಟ್ಬಿಡುತ್ತಂತೆ, ಅಂಥದ್ರಲ್ಲಿ ಇವನಿಗೆ ಏನು ಇಲ್ವಕ್ಕ ಅಂತ ಅಂದಾಗ, ಅದು ಹಾಗೆಲ್ಲ ಗೌರಿ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ, ಇನ್ನೇನಕ್ಕ ಇವನಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತ ಬೈತಾ ಇರ್ತಾಳೆ. ಇಂಥವ್ರನ್ನ ಯಾವತ್ತೂ ಸಹ ನಂಬಾರ್ದು, ಅವನು ತಾಳಕ್ಕೆ ತಕ್ಕಂತೆ ನಾನು ಕುಣಿದಿಲ್ವಲ್ಲ, ಅದಕ್ಕೆ ಅವನಿಗೆ ಹೊಟ್ಟೆ ಕೀಚು, ಈ ರೀತಿ ಎಲ್ಲ ನನ್ನ ಮೇಲೆ ಸೇಟ್ ತೀರಿಸ್ಕೊತಿದ್ದಾನೆ, ನಾನು ಕಂಡ್ರೆ ಅವನಿಗೆ ಆಗಲ್ಲ ಅಂತ ಏನು ಬೇಕು ಅದನ್ನೇ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ತನಗಾದ ಅವಮಾನ ಎಲ್ಲ ನೆನಪಿಸ್ಕೊಂಡು ಅಲ್ಲೇ ಗಣಪತಿ ಪೆಂಡಲ್ ಹತ್ರ ಕೂತ್ಕೊಂಡು ತುಂಬ ಕಣ್ಣೀರು ಹಾಕ್ತಾ ಇರ್ತಾನೆ. ನನ್ನನ್ನು ಕಿಡ್ನಾಪ್ ಮಾಡಿ ನನ್ನ ಮಗಳನ್ನ ಈ ರೀತಿ ಪ್ರಜ್ಞೆನ ತಪ್ಪಿಸಿದೆಯಲ್ಲ ಅಂತ ಗೌರಿ ಬೈದಿದ್ದು, ಹಾಗೆ ಮದುವೆ ಹುಡುಗ ನೀನು ಈ ಥರ ಎಲ್ಲ ನಿನ್ನನ್ನು ದೇವರು ಅಂತ ಅಂದ್ಕೊಂಡಿದ್ರು, ಇಂಥ ಲೋಫರ್ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಅವನು ಬೈದಿದ್ದು, ಪ್ರತಿಯೊಂದನ್ನು ನೆನಪಿಸ್ಕೊಂಡು ಶಂಕರ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿ ಭುವಿನ ತಲೆ ತವರಿ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ನನ್ನ ಮಗಳು ನನಗೆ ಸಿಕ್ಬಿಟ್ಲು, ಥ್ಯಾಂಕ್ಸ್ ಗಾಡ್ ಅಕ್ಕ, ಏನಕ್ಕ ಮಾಡಲಿ, ಏನೋ ನನ್ನ ಮಗಳು ಸಿಕ್ಕಿದ್ಲು, ಆದರೆ ಮುಂದೆ ಅವನು ಈ ರೀತಿ ಹುಚ್ಚಾಟ ಆಡಿದರೆ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದರೆ ಅವಳನ್ನ ಕಳ್ಕೊಂಡು ಬದುಕೋ ಶಕ್ತಿ ಅಕ್ಕ ನನಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಗೌರಿ, ನೀನು ಏನೇನು ಯೋಚನೆ ಮಾಡಬೇಡ ಆಯಿತಾ, ನಿನ್ನ ಮಗಳಿಗೆ ಖಂಡಿತ ಏನೂ ಆಗಲ್ಲ, ಆದಷ್ಟು ಬೇಗ ಭುವಿ ಹುಷಾರಾಗ್ತಾಳೆ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ವಿಜಿ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಇಲ್ಲ ಅಕ್ಕ, ನಾನು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಲಾಸ್ಟ್ ಟೈಮ್ ನಾನು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದೆ, ನಾನು ಇಡೀ ಸ್ಟಾಫ್ ಎಲ್ಲ ಬೇಡ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಸುಮ್ಮನಾದೆ, ಆದರೆ ಈ ಸಲ ಹಂಗೆ ಬಿಡಲ್ಲ, ಮೊದಲು ನನ್ನ ಮಗಳು ಹುಷಾರಾಗಲಿ, ನಾನು ಆದಷ್ಟು ಬೇಗ ಟ್ರಾನ್ಸ್ಫರ್ ತೊಗೋತೀನಿ, ನಾವೆಲ್ಲ ಬೇರೆ ಕಡೆ ಹೋಗಿ ನೆಮ್ಮದಿಯಾಗಿ ಇದ್ಬಿಡೋಣ ಅಕ್ಕ, ಈಗ ರಗಳೆ ಎಲ್ಲ ಬೇಡ, ಒಟ್ಟಾರೆ ನನ್ನ ಮಗಳಿಗೆ ನೆರಳು ಸಹ ಬೀಳಬಾರ್ದು, ಆ ರೀತಿ ನಾನು ಮಾಡ್ತೀನಿ, ಮೊದಲು ಅವಳು ಹುಷಾರಾಗಲಿ, ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ದೂರ ಖುಷಿಯಾಗಿರೋಣ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮಾತಾಡೋಕ್ಕಾಗದೆ ತುಂಬ ಬೇಜಾರಾಗಿ ವಿಜಿ ಗೌರಿ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೈರಾದೇವಿ ದೇವರಿಗೆ ದೀಪ ಹಚ್ಚುತ್ತಿರ್ತಾಳೆ, ದೇವರೇ, ಇಷ್ಟು ವರ್ಷ ನಾನು ಕನಸ್ಕೊಂಡಿದ್ದು ಇವತ್ತು ನೆರವೇರೋ ಸೂಚನೆ ನೀನು ಕೊಟ್ಟಿದ್ದೀಯ ಭಗವಂತ, ಅಂತೂ ಇಂತೂ ನಮ್ಮ ಭೈರವ ನಮ್ಮ ಗಂಗನ ಮದುವೆ ಆಗ್ತೀನಿ ಅಂತ ಹೇಳ್ದ, ನನಗಂತೂ ತುಂಬ ಅಂದರೆ ತುಂಬಾ ಬೋನೆ ಖುಷಿ ಆಗ್ತಾ ಇದೆ, ಹೇಳ್ಬೇಕು ಅಂತ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಅರಿವಿಲ್ದೆಲ್ಲ ವಯಸ್ಸಿನಲ್ಲಿ ಅವರಿಬ್ಬರಿಗೂ ಮದುವೆ ಮಾಡಿಬಿಟ್ಟೆ, ಶಂಕರನಿಗೆ ಕಳಂಕ ಇದೆ, ದೋಷ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಮದುವೆ ಮಾಡಿದೆ, ಏನೋ ವಿಧಿ ಆಟದಿಂದ ಅವರಿಬ್ಬರು ದೂರ ಆದರು, ಆದರೆ ಮತ್ತೆ ಒಂದಾಗೋ ಸಮಯ ಬಂದಿದೆ, ಇದೆಲ್ಲ ನಿನ್ನ ಆಶೀರ್ವಾದ, ದಯವಿಟ್ಟು ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಇದನ್ನೆಲ್ಲ ಸುಸೂತ್ರವಾಗಿ ನಡೆಸು ಭಗವಂತ, ನನಗಿನ್ನೇನು ಬೇಡ, ನನ್ನ ಆಯಸ್ಸೆಲ್ಲ ಅವ್ರಿಗೆ ಕೊಟ್ಬಿಡು, ಈ ಆಸ್ತಿ ಐಶ್ವರ್ಯ ನನಗೇನು ಬೇಡ, ಅವರಿಬ್ಬರು ಮದುವೆ ಆಗಿ 100 ವರ್ಷ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಮನೇಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೋಳಿ ಮತ್ತು ಚುರುಮುರಿ ನೋಡಿಕೊಂಡು ಅಣ್ಣನ, ಏನಿಲ್ಲ ನಮ್ಮ ಅಣ್ಣ ಈ ಥರ ಕೂತ್ಬಿಟ್ಟಿದ್ದಾನೆ, ಯಾಕೆ ಆ ರೀತಿ ಮಾತು ಕೊಟ್ಟ, ನಮಗಂತೂ ಒಂದು ಗೊತ್ತಾಗ್ತಿಲ್ಲ, ತುಂಬ ದಿಗ್ಲತ್ತೈತೆ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಭೈರದೇವಿ ಗಂಗಾ ಬಂದ್ಬಿಟ್ಟು, ಯಾಕೆ ಶಂಕರ ಈ ಥರ ಕೂತಿದ್ಯಾ ಅಂತ ಭೈರದೇವಿ ಕೇಳ್ತಾ ಇರಬೇಕಾದ್ರೆ, ಏನಿಲ್ಲವ ಸುಮ್ಮನೆ ಹಾಗೆ ಕೂತ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ. ಆಗ ಗಂಗಾ ಹೇಳ್ತಾ ಇರ್ತಾಳೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಅಂದರೆ ಎಲ್ಲರ ಹತ್ರನೂ ನಾನು ಒಂದು ವಿಷಯ ಹೇಳಬೇಕು,
ಬೇಕು ಅಂದಾಗ ಏಳು ಗಂಗಾ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ಇಲ್ಲ ಎಲ್ಲರನ್ನೂ ಕರೀರಿ, ಕೋಳಿಯವರೇ ಸುನಂದವ್ರನ್ನೂ ಮತ್ತು ಅತ್ತೆಯವ್ರನ್ನೂ ಕರೀರಿ ಅಂತ ಅಂದಾಗ ಪಾರ್ವತಿ ಸುನಂದ ಬರ್ತಾರೆ. ಹೇಳವ ಎಲ್ಲ ಬಂದ್ರಲ್ಲ ಅಂತ ಭೈರದೇವಿ ಕೇಳ್ತಿರ್ಬೇಕಾದ್ರೆ ನೋಡಿ ಶಂಕರ ಅವರೇ, ಈ ಥರ ಮೊನ್ನೆ ಫಂಕ್ಷನಲ್ಲಿ ಈ ಥರ ನನಗೆ ಅವಮಾನ ಆಯಿತು ಅಥವಾ ಅತ್ತೆ ನೊಂದ್ಕೊಂಡ್ರು ಅನ್ನೋ ಕಾರಣಕ್ಕೆ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೇನೋ ಅದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಎಲ್ಲರಿಗೂ ಗೊತ್ತು ನಿಮ್ಮ ಮನಸ್ಸಲ್ಲಿ ಗೌರಿನೇ ಇರೋದು. ಹಾಗಂತ ಗೌರಿ ಮನಸ್ಸಲ್ಲಿ ಇಟ್ಕೊಂಡು ನಾನು ನಿಮ್ಮನ್ನು ಮದುವೆ ಆಗೋಕ್ಕಾಗಲ್ಲ, ಆ ರಾಜನ ಪಟ್ಟ ಸಿಗುತ್ತೆ ಅಂತ ಅಂದ್ಬಿಟ್ಟು ರಾಜನ ಎದೆಯಲ್ಲಿ ಕೂತ್ಕೊಂಡ್ರೆ ರಾಜ್ಕುಮಾರಿ ಪಟ್ಟ ನನಗೆ ಸಿಗಲ್ಲ. ಏಕೆಂದರೆ ಯಾವತ್ತಿದ್ರೂ ಗೌರಿ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾಳೆ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಾನು ಮತ್ತು ಅತ್ತೆವಾಯಿ ಮನೆ ಬಿಟ್ಟು ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ಆ ಮಾತನ್ನ ಕೇಳಿ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಗಂಗಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾವು ಕಾಶಿಗೋ ರಾಮೇಶ್ವರ್ಗೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಹೋಗ್ತೀವಿ, ಅಲ್ಲೇ ಹೋಗ್ಬಿಟ್ಟು ನಾವು ಅಲ್ಲಿ ಬೇಡ್ತಾ ಇರ್ತೀವಿ, ನೀವು ಮತ್ತು ಗೌರಿ ಒಂದಾಗಿ ಹಾಗೆ ಸುಖವಾಗಿ ಸಂಸಾರ ಮಾಡಲಿ ಅಂತ ಅಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಿಮಗೋಸ್ಕರ ನಾನು ಖಂಡಿತ ಮಾಡ್ತೀನಿ. ಜನ ನೂರಾರು ಮಾತಾಡ್ತಾರೆ, 4 ದಿನ ಮಾತಾಡ್ತಾರೆ, ಆಮೇಲೆ ಬೇರೆ ವಿಷಯ ಸಿಕ್ಕಿದಾಗ ಆದರೂ ಹಿಂದೆ ಹೋಗ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ನನ್ನಿಂದ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅಂತ ಎಲ್ಲರಿಗೂ ಕೈ ಮುಗಿದು ಬರ್ತೀನಿ ಶಂಕರವ್ರೆ ಅಂತ ಹೊರಟೋಗ್ತಾ ಇರ್ತಾಳೆ. ಜೊತೆಗೆ ಬನ್ನಿ ಅತ್ತೆವ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಭೈರದೇವಿ ಬರ್ತೀನಿ ಶಂಕರ ಅಂತ ಹೇಳ್ತಿರ್ಬೇಕಾದ್ರೆ, ಅವ್ವ ನಿಂತ್ಕೊಡಿ, ಎಲ್ಲೋಗ್ತಿದ್ದೀರಾ, ಈ ಶಂಕರ ಒಂದಕ್ಕಿಂತ ಮಾತು ಕೊಟ್ಟಮೇಲೆ ಮುಗೀತು, ಯಾವತ್ತು ಯೋಚನೆ ಮಾಡಿದೆ ಮಾತು ಕೊಡೋದು, ಹಂಗಂತ ಮಾತು ಕೊಟ್ಟಾದ್ಮೇಲೆ ಯೋಚನೆ ಮಾಡಲ್ಲ. ನಾನು ಎಲ್ಲರ ಮುಂದೆ ಹೇಳಿದ್ದೀನಿ, ಊರ ಜನಗಳ ಮುಂದೆ ಎಲ್ಲ ಹೇಳಿದ್ದೀನಿ, ನಾನು ಗಂಗನ್ನ ಮದುವೆ ಆಗ್ತೀನಿ ಅಂತ. ಖಂಡಿತ ಹಾಗೆ ಆಗ್ತೀನಿ. ನಾವು ಮೊದಲು ಡೇಟ್ ಯಾವ್ದು ಫಿಕ್ಸ್ ಮಾಡಿದ್ದು ಅಂದಾಗ ಈ ಮಂತ್ 22 ಅಂತ ಹೇಳ್ತಿರ್ಬೇಕಾದ್ರೆ ಆ ಮಂತೆ ನಾವು 22 ಮದುವೆನ ಫಿಕ್ಸ್ ಮಾಡಿ ಅದ್ದೂರಿಯಾಗಿ ನಾನು ಹಾಗೆ ಆಗ್ತೀನಿ, ಇದನ್ನು ಯಾರು ಬದಲಾಯಿಸೋಕ್ಕೆ ಆಗಲ್ಲ ಅಂತ ಹೇಳಿ ಶಂಕರ ಹೊರಟೋಗ್ತಾ ಇರ್ತಾನೆ. ಅವನ ಮಾತನ್ನ ಕೇಳಿ ಗಂಗಾ ಮತ್ತು ಭೈರದೇವಿ ತುಂಬ ಖುಷಿ ಪಡ್ತಾ ಇದ್ದರೆ ಪಾರ್ವತಿ ಸುನಂದ ಚುರುಮುರಿ ಕೋಳಿ ಎಲ್ಲರೂ ತುಂಬ ಸಂಕಟ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.